ಹಲೋ ಹಾಯ್ ಫ್ರೆಂಡ್ಸ್, ವಂದನಾ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಾವಿನಕಾಯಿ ರೆಸಿಪಿ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ್ರಿ ಫ್ರೆಂಡ್ಸ. ಮೊದಲು ಮಾವಿನಕಾಯಿ ಸ್ವಚ್ಛ ನೀರಾಗಿ ತೊಳ್ಕೊಂಡ್ರಿ ಈ ರೀತಿ ಒಣದಾಗಿ ಒಂದು ಸ್ವಲ್ಪ ಹಸಿ ನೀರು ಇಲ್ದ ಎಲ್ಲ ಚೆನ್ನಾಗಿ ಒರೆಸ್ಕೊಂಡು ಬರ್ಬೇಕ್ರಿ. ಮಾವಿನಕಾಯಿ ಚೆನ್ನಾಗಿ ಒರೆಸ್ಕೊಂಡ ನಂತರ ರೀ ಅದು ಪೂರ್ತಿ ಡ್ರೈ ಇರ್ಬೇಕ್ರಿ. ಈ ಥರ ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಕಟ್ ಮಾಡ್ಕೊರಿ ಫ್ರೆಂಡ್ಸ್. ನನಗೆ ಯಾವ ಥರ ಬೇಕಲ್ಲ ಆ ಥರ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡ್ರಿ ಹೆಂಗೆ ಮಾಡ್ಕೋತಾ ಇದ್ದೀನಿ. ಈಗ ನೋಡ್ರಿ ಪೀಸ್ಗಳು ಅವೆಲ್ಲ ಮಾವಿನಕಾಯಿ ತುಕಡ ಎಲ್ಲ ಪ್ಲೇಟ್ದಾಗ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಬೇಕ್ರಿ ಫ್ರೆಂಡ್ಸ್. ಇದಕ್ಕೆ ಅಂದ್ರೆ ನೀರು ಬಿಟ್ಕೊಂಡು ಉಪ್ಪಿನಕಾಯಿ ಟೇಸ್ಟನ್ನು ಚೆನ್ನಾಗಿ ಬರ್ತೈತ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕಿರೋದು ಉಪ್ಪಿನಕಾಯಿ ಹಾಳಾಗೋದಿಲ್ಲ ರೀ. ಭಾಳ ದಿವ್ಸ ತನಕ ಇಟ್ಕೊಂಡು ನಾವು ವರ್ಷಾನುಗಟ್ಲೆ ಇಟ್ಕೊಂಡು ಈಗ ನೋಡ್ರಿ ಅದಕ್ಕೆ ಏನೇನು ಮಸಾಲೆ ಬೇಕಂದ್ರೆ ಕೊತ್ತಂಬರಿ ಕಾಳು, ಸಾಸಿವೆ, ಜೀರಿಗೆ, ಮೆಂತ್ಯ ಕಾಳು, ಆಮೇಲೆ ಒಂದು 4-5 ಆಗೋಷ್ಟು ಒಣ ಮೆಣಸಿನ್ಕಾಯಿ ತೊಗೊಂಡೇನ್ರಿ ನಾನು. ಅದನ್ನು ಒಂದು ಪ್ಯಾನ್ದೊಳಗೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಬರೋಣ್ರಿ ಫ್ರೆಂಡ್ಸ್. ಈ ರೀತಿ ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕ್ರಿ. ಇದನ್ನು ಬಿಸಿ ಮಾಡಿ ಆಮೇಲೆ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಇಡ್ಬೇಕ್ರಿ. ಈ ಥರ ಕೈ ಆಡಿಸ್ಕೊಂತ ಇದ್ದ ಚೆನ್ನಾಗಿ ಒಂದು ಸ್ವಲ್ಪ ಸ್ಮೆಲ್ ಬರ್ತೈತಲ್ಲ ತನೂ ಇದನ್ನು ಫ್ರೈ ಮಾಡ್ಕೊಳ್ರಿ. ನೋಡಿರಿ ಈ ಥರ ಫ್ರೈ ಮಾಡ್ಬೇಕ್ರಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ಭಾಳ ಸಣ್ಣ ಮಾಡೋದಿಲ್ಲ ರೀ, ಒಂದು ಸ್ವಲ್ಪ ದರದರನ ಇರ್ಬೇಕ್ರಿ. ಆ ಥರ ಮಿಕ್ಸಿ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್. ಆಮೇಲೆ ಒಂದು ಪ್ಯಾನ್ದೊಳಗೆ ಸಾಸಿವೆ ಎಣ್ಣೆ ಬಿಸಿ ಮಾಡಕ್ಕೆ ಇಡ್ತೀನಿ ರೀ ನಾನು. ಸಾಸಿವೆ ಎಣ್ಣೆ ಬಿಸಿ ನಾನು ಪತಂಜಲಿ ಮಸ್ಟರ್ಡ್ ಆಯಿಲ್ ತೊಗೊಂಡೇನಿ ರೀ. ನಿಮ್ಮ ಕಡೆ ಯಾವ್ದು ಅವೈಲೇಬಲ್ ಇರ್ತೈತಲ್ಲ ಅದನ್ನು ನೀವು ಇದು ಮಾಡ್ಕೋಬೋದು ರೀ. ಇದಕ್ಕೆ ಸಾಸಿವೆ ಎಣ್ಣೆ ಹಾಕಿರೋರಿ ಭಾಳ ಟೇಸ್ಟ್ ಚಲೋ ಬರ್ತೈತೆ ರೀ. ಈಗ ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕಿರ್ತೀವಿ ರೀ. ಆಮೇಲೆ ಇದು ನೋಡಿರಿ ಮಸಾಲೆ ಈ ಥರ ಮಿಕ್ಸರ್ ಮಾಡ್ಕೊಂಬಂದೀನಿ ರೀ ನಾನು. ಆಮೇಲೆ ಇದನ್ನು ಮಾವಿನಕಾಯಿ ಆಗ ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಡಿದ್ದವ್ರಲ್ಲ ಅದರೊಳಗೆ ಇದನ್ನು ಮಸಾಲೆ ಏನು ಮಾಡೋಣ್ರಿ ಹಾಕ್ಕೊಂಡು ಬಿಡೋಣ್ರಿ. ಹಾಕಿ ಆಮೇಲೆ ನಮ್ಗೆ ಸ್ವಲ್ಪ ಖಾರ ಹಾಕ್ಕೊಂಡು ಬಿಡ್ಬೇಕ್ರಿ. ಖಾರ ಹಾಕ್ಕೊಂಡ್ಮೇಂತ ಎಲ್ಲ ಮಿಕ್ಸ್ ಮಾಡ್ಕೊರೋಣ್ರಿ ನೀಟಾಗಿ ಫ್ರೆಂಡ್ಸ್. ಈ ಥರ ಮಿಕ್ಸ್ ಮಾಡ್ಕೊಂಡೆ ಅಂದ್ರೆ ರೀ ಅದನ್ನು ಉಪ್ಪು ನೀರೆಲ್ಲ ಬಿಟ್ಟಿರ್ತೈತಲ್ಲ ಅದೆಲ್ಲ ಅಬ್ಸರ್ವ್ ಮಾಡ್ಕೋತೈತ್ರಿ. ಆಮೇಲೆ ಎಣ್ಣೆ ಕಾಸಿ ತಣ್ಣಗಾದ್ಮೇಂತ ರೀ ಇದ್ರೊಳಗೆ ಮಿಕ್ಸ್ ಮಾಡೋಕೋರಣ್ರಿ. ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಫ್ರೆಂಡ್ಸ. ಎಲ್ಲ ಎಣ್ಣೆ, ಮಸಾಲೆ, ಖಾರ ಎಲ್ಲ ಇದಕ್ಕೆಲ್ಲ ನೀಟಾಗಿ ಹತ್ಕೊಂಡು ಬಿಡ್ತೈತಿ. ಈ ಥರ ಹೆಂಗೆ ಕಲ್ಸೋದಂತಲ್ಲ ಆ ಥರ ನೀವು ಎಲ್ಲ ರೆಡಿ ಮಾಡಿರಿ. ಉಪ್ಪಿನಕಾಯಿ ನೋಡ್ಬೇಕ್ರಿ ಇಷ್ಟು ಚಂದ ಸ್ಮೆಲ್ ಬರೈತ್ರಿ. ಈಗ ತಿನ್ಬೇಕಂತ ಈ ಥರ ಒಂದು ಗ್ಲಾಸ್ ಕಂಟೈನರ್ ತೊಗೊಂಡ್ರಿ ಇದ್ರೊಳಗೆ ಸರ್ವ್ ಮಾಡ್ಕೊರಣ್ರಿ. ಈ ಗ್ಲಾಸ್ ಕಂಟೈನರ್ ಹಾಕೋದ್ರಿಂದ ಉಪ್ಪಿನಕಾಯಿ ರೀ ಕೆಡೋದಿಲ್ಲ ಮತ್ತು ನಾವು ಭಾಳ ವರ್ಷಾನುಗಟ್ಲೆ ಇಡ್ಬೋದು ರೀ. ಇದ್ರೊಳಗೆ ಏನೂ ಹಾಳಾಗೋಲ್ಲ ಫ್ರೆಂಡ್ಸ. ಪ್ಲಾಸ್ಟಿಕ್ದೊಳಗಾರ ಸ್ವಲ್ಪ ಸ್ಮೆಲ್ ಬರ್ತೈತ್ರಿ ಭಾಳ ಇಟ್ಟು ದಿವ್ಸದ ನಂತರ. ಈ ಥರ ಮಾಡ್ಕೊಂಡು ನೀವು ಮನ್ಯಾಗ ಹೆಲ್ದಿಯಾಗಿ ಉಪ್ಪಿನಕಾಯಿ ಮನೆಯೊಳಗೆ ರೆಡಿ ಮಾಡ್ಕೊಬೋದು ನೋಡ್ರಿ. ಬಾಯ್.